ಒಂಥರ ಇದ್ದ, ಒಬ್ಬ ಮಗನ ಥರ ಇದ್ದ. ನಾವು ಇಷ್ಟು ಜನ ಇರ್ತಾರೆ ಫ್ಯಾಮಿಲಿ ಜೊತೆಗೆ ನಾವು ಯಾವತ್ತೂ ಯಾರ ಬಾಯಲ್ಲೂ ರಾಖಿ ಇಂಥವನು ಅಂಥವನು ನಾವು ರಾಖಿ ರೇಟ್ ಮಾಡ್ತೀವಿ ಕೇಳಲೇ ಇಲ್ಲ. ನಾವು ಜಾತ್ರೆ ಸುಸ್ಥರಾಗಿದ್ದ ಅವನು ದೇವ್ರ ಮೇಲೆ ಇದ್ದಿದ್ದು ಸ್ವಲ್ಪ ನಂಬಿಕೆ ನೋಡ್ತಿದ್ದ. ದಯಮಾಡಿ ಅವ್ನು ತುಂಬ ಒಳ್ಳೆ ಕಲಾವಿದ. ಅವ್ನು ಇವಾಗ ಅವ್ನ ಲೈಫಲ್ಲಿ ಒಂದು ದೊಡ್ಡ ಸಕ್ಸಸ್ ನಾನು ನೋಡ್ತಿದ್ದ. ಯಾರೆಲ್ಲ ಪ್ರಾಮಾಣಿಕವಾಗಿ ಕಲಾವಿದರಿಗೆ ಎಲ್ಲರಿಗೂ ಸಹಾಯ ಮಾಡಬೇಕು ಅಂತಿದ್ರೆ ದಯಮಾಡಿ ಅದೊಂದು ಕೆಲಸಕ್ಕೆ ಅವನ ಆಸೆ, ಅವ್ನ ಲೈಫಲ್ಲಿ ಇದ್ದಿದ್ದು ಗುರಿನೇ ಅದೊಂದು. ನನ್ನ ತಂಗಿ ಮದುವೆ ತುಂಬ ಚೆನ್ನಾಗಿ ಮಾಡಬೇಕು. ಇಲ್ಲಿ ನಾವು ದೊಡ್ಡ ಕುಟುಂಬ ಇದ್ದೀವಿ, ಅಂದರೆ ನಾವು ಹೇಳಿದ್ವಿ ನಾವು ಕಾಂಗ್ರೆಸ್ ಗಾಡಿಗಳು ಅನ್ನೋದು ಒಂದು ದೊಡ್ಡ ಕುಟುಂಬ ಇದ್ದೀವಿ. ಈ ಕುಟುಂಬ ಏನಿದೆ, ಈ ಕುಟುಂಬ ಸದಸ್ಯರು ನಾವುಗಳಲ್ಲಿ ಅನ್ನೋದಕ್ಕೆ ನಾವೆಲ್ಲರೂ ಇಲ್ಲಿ ನಿಂತ್ಕೊತೀವಿ. ಅದ್ರ ಇದ್ರ ಜೊತೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ನಾವು ಒಬ್ಬ ಕಲಾವಿದನಿಗೋಸ್ಕರ ನಾವೆಲ್ಲರೂ ಸೇರಿಕೊಂಡು ನಾವು ಇಡೀ ಟೀಮೆಲ್ಲ ಸೇರಿಕೊಂಡು ನಾವು ಕೂಡ ಕೇಳ್ಕೊತಾ ಇದ್ದೀವಿ. ಸಪೋರ್ಟ್ ಹಾಕಿ, ನೀವು ಕೂಡ ಸಪೋರ್ಟ್ ಆಗಿ ನಿಂತ್ಕೊಳ್ಳಿ ಅಂತ ಹೇಳ್ತೀನಿ. ಹೌದು ಸರ್, ಕಿತ್ತಿದ್ದು ಅವ್ರು ನನ್ನ ಹತ್ರ ಅದೊಂದೇ ಶೇರ್ ಮಾಡ್ಕೊಳ್ತಿದ್ದು. ಅವನಿಗೆ ನಿನಗೇನು ಆಸೆ ನನಗೆ ನಮ್ಮಪ್ಪ ಇಲ್ಲ, ನಮ್ಮಪ್ಪನ ಜಾಗದಲ್ಲಿ ನಾನು ನಿಂತ್ಕೊಂಡು ತಂಗಿ ಮದುವೆ ತುಂಬ ಜೋರಾಗಿ ಮಾಡಬೇಕು, ಅದೊಂದೇ ನನ್ನ ಆಸೆ. ನಾನು ಮದುವೆ ಆಗೋ ಆಸೆ ಕೂಡ ಇಲ್ಲ. ಅಷ್ಟೇ, ಅವಳೊಬ್ಬಳನ್ನು ತುಂಬ ಚೆನ್ನಾಗಿ ಮದುವೆ ಮಾಡ್ಕೊಟ್ಟು ಒಂದು ಒಳ್ಳೆ ಕಡೆ ಕೊಟ್ಬಿಟ್ರೆ ಒಬ್ಬ ಅಪ್ಪ ಆಗಿ ಏನು ಮಾಡ್ತಿದ್ರು ಆ ಜವಾಬ್ದಾರಿನ ನಾನು ತುಂಬ ನೀಟಾಗಿ ನಿಭಾಯಿಸೋದಾಗುತ್ತೆ. ಅಷ್ಟೇ. ಅವನು ಯಾವಾಗ ಕೇಳಿದ್ರು ದುಡ್ಡು ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು, ನಮಗೂ ಅದನ್ನೇ ಹೇಳ್ತಿದ್ದೆ. ದುಡ್ಡು ಒಂದು ಸಾಯ್ಬೇಡಿ, ಎಷ್ಟು ದಿನ ಇರ್ತೀರೋ ಅಷ್ಟು ದಿನ ಖುಷಿಯಾಗಿರಿ ಅಂತ. ಅವ್ನು ಯಾವತ್ತೂ ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡಲಿಲ್ಲ ಸರ್. ಅವ್ನು ಏನಿದ್ದ ಅವ್ನು ಹಾಗೆ ಬರ್ತಿದ್ದ ಸ್ಟೇಜ್ ಮೇಲೆ. ಅಲ್ಲ ಅವ್ನ ಜೊತೆ ಜಾಸ್ತಿ ಒಂಥರ ಇದ್ದ, ಒಬ್ಬ ಮಗನ ಥರ ಇದ್ದ. ನಾವು ಇಷ್ಟು ಜನ ಇರ್ತಾರೆ ಫ್ಯಾಮಿಲಿ ಜೊತೆಗೆ ನಾವು ಯಾವತ್ತೂ ಯಾರ ಬಾಯಲ್ಲೂ ರಾಖಿ ಇಂಥವನು ಅಂಥವನು ನಾವು ರಾಖಿ ರೇಟ್ ಮಾಡ್ತೀವಿ ಕೇಳಲೇ ಇಲ್ಲ. ನಾವು ಜಾತ್ರೆ ಸುಸ್ಥರಾಗಿದ್ದ ಅವನು ದೇವ್ರ ಮೇಲೆ ಇದ್ದಿದ್ದು ಸ್ವಲ್ಪ ನಂಬಿಕೆ ನೋಡ್ತಿದ್ದ. ದಯಮಾಡಿ ಅವ್ನು ತುಂಬ ಒಳ್ಳೆ ಕಲಾವಿದ. ಅವ್ನು ಇವಾಗ ಅವ್ನ ಲೈಫಲ್ಲಿ ಒಂದು ದೊಡ್ಡ ಸಕ್ಸಸ್ ನಾನು ನೋಡ್ತಿದ್ದ. ಯಾರೆಲ್ಲ ಪ್ರಾಮಾಣಿಕವಾಗಿ ಕಲಾವಿದರಿಗೆ ಎಲ್ಲರಿಗೂ ಸಹಾಯ ಮಾಡಬೇಕು ಅಂತಿದ್ರೆ ದಯಮಾಡಿ ಅದೊಂದು ಕೆಲಸಕ್ಕೆ ಅವನ ಆಸೆ, ಅವ್ನ ಲೈಫಲ್ಲಿ ಇದ್ದಿದ್ದು ಗುರಿನೇ ಅದೊಂದು. ನನ್ನ ತಂಗಿ ಮದುವೆ ತುಂಬ ಚೆನ್ನಾಗಿ ಮಾಡಬೇಕು. ಇಲ್ಲಿ ನಾವು ದೊಡ್ಡ ಕುಟುಂಬ ಇದ್ದೀವಿ, ಅಂದರೆ ನಾವು ಹೇಳಿದ್ವಿ ನಾವು ಕಾಂಗ್ರೆಸ್ ಗಾಡಿಗಳು ಅನ್ನೋದು ಒಂದು ದೊಡ್ಡ ಕುಟುಂಬ ಇದ್ದೀವಿ. ಈ ಕುಟುಂಬ ಏನಿದೆ, ಈ ಕುಟುಂಬ ಸದಸ್ಯರು ನಾವುಗಳಲ್ಲಿ ಅನ್ನೋದಕ್ಕೆ ನಾವೆಲ್ಲರೂ ಇಲ್ಲಿ ನಿಂತ್ಕೊತೀವಿ. ಅದ್ರ ಜೊತೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ನಾವು ಒಬ್ಬ ಕಲಾವಿದನಿಗೋಸ್ಕರ ನಾವೆಲ್ಲರೂ ಸೇರಿಕೊಂಡು ನಾವು ಇಡೀ ಟೀಮೆಲ್ಲ ಸೇರಿಕೊಂಡು ನಾವು ಕೂಡ ಕೇಳ್ಕೊತಾ ಇದ್ದೀವಿ. ಸಪೋರ್ಟ್ ಹಾಕಿ, ನೀವು ಕೂಡ ಸಪೋರ್ಟ್ ಆಗಿ ನಿಂತ್ಕೊಳ್ಳಿ ಅಂತ ಹೇಳ್ತೀನಿ. ಹೌದು ಸರ್, ಕಿತ್ತಿದ್ದು ಅವ್ರು ನನ್ನ ಹತ್ರ ಅದೊಂದೇ ಶೇರ್ ಮಾಡ್ಕೊಳ್ತಿದ್ದು. ಅವನಿಗೆ ನಿನಗೇನು ಆಸೆ ನನಗೆ ನಮ್ಮಪ್ಪ ಇಲ್ಲ, ನಮ್ಮಪ್ಪನ ಜಾಗದಲ್ಲಿ ನಾನು ನಿಂತ್ಕೊಂಡು ತಂಗಿ ಮದುವೆ ತುಂಬ ಜೋರಾಗಿ ಮಾಡಬೇಕು, ಅದೊಂದೇ ನನ್ನ ಆಸೆ. ನಾನು ಮದುವೆ ಆಗೋ ಆಸೆ ಕೂಡ ಇಲ್ಲ. ಅಷ್ಟೇ, ಅವಳೊಬ್ಬಳನ್ನು ತುಂಬ ಚೆನ್ನಾಗಿ ಮದುವೆ ಮಾಡ್ಕೊಟ್ಟು ಒಂದು ಒಳ್ಳೆ ಕಡೆ ಕೊಟ್ಬಿಟ್ರೆ ಒಬ್ಬ ಅಪ್ಪ ಆಗಿ ಏನು ಮಾಡ್ತಿದ್ರು ಆ ಜವಾಬ್ದಾರಿನ ನಾನು ತುಂಬ ನೀಟಾಗಿ ನಿಭಾಯಿಸೋದಾಗುತ್ತೆ. ಅಷ್ಟೇ. ಅವನು ಯಾವಾಗ ಕೇಳಿದ್ರು ದುಡ್ಡು ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು, ನಮಗೂ ಅದನ್ನೇ ಹೇಳ್ತಿದ್ದೆ. ದುಡ್ಡು ಒಂದು ಸಾಯ್ಬೇಡಿ, ಎಷ್ಟು ದಿನ ಇರ್ತೀರೋ ಅಷ್ಟು ದಿನ ಖುಷಿಯಾಗಿರಿ ಅಂತ. ಅವ್ನು ಯಾವತ್ತೂ ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡಲಿಲ್ಲ ಸರ್. ಅವ್ನು ಏನಿದ್ದ ಅವ್ನು ಹಾಗೆ ಬರ್ತಿದ್ದ ಸ್ಟೇಜ್ ಮೇಲೆ. ಅಲ್ಲ ಅವ್ನ ಜೊತೆ ಜಾಸ್ತಿ